ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ RK Vlogs ಕನ್ನಡ. ಸೊ ನಾವಿವತ್ತು ರಿವ್ಯೂ ಮಾಡೋಕೆ ಕೊಟ್ಟಿರೋದು ಬಂದು KTM 390 ಡ್ಯೂಕು. ಸೊ 390 ಅಂತ ಬ್ಯಾಡ್ಜಿಂಗ್ ಇರ್ಬೋದು, ಬಟ್ ಗಾಡೀಲಿರೋದು ಬಂದು 350cc. ಸೊ ಈ ಗಾಡಿ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ತಾ ಬಂದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಕ್ವಿಕ್ಕಾಗಿ ಅದನ್ನು ಅಪ್ಡೇಟ್ ಬೇಕು ಅಂದರೆ ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು KTM ಡ್ಯೂಕ್ 390 ಬಗ್ಗೆ ಹೇಳಿದ್ರೆ ನಿಮಗೆ ಟೋಟಲಾಗಿ ಇದರಲ್ಲಿ 350cc ಬರುತ್ತೆ ಮತ್ತು 390cc ಬರುತ್ತೆ. ಸೊ ಇದು ನಾವು ರಿವ್ಯೂ ಮಾಡ್ತಾ ಇರೋದು ಬಂದು 350cc ಗಾಡಿ. ಸೊ ಆನ್ ರೋಡ್ ಪ್ರೈಸ್ ಬಗ್ಗೆ ಹೇಳಿದ್ರೆ ನಿಮಗೆ ಬೆಂಗಳೂರಲ್ಲಿ 3,80,000 ಇದೆ. ಸೊ ಆಸ್ ಪರ್ ಗೌರ್ಮೆಂಟ್ ನಾಮ್ಸ್ ಪ್ರಕಾರ 350cc ಎಬೋ ಇರೋದು GST 40% ಆಗಿರೋದ್ರಿಂದ ಸೊ KTM ಕಡೆಯಿಂದ 390cc ಇದ್ದಿದ್ದು 350cc ಇಂಜಿನ್ನ ಡೌನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ನೀವೇನೋ 390cc ಹೋಗ್ತೀವಿ ಅಂದರೆ ಸೊ 390R ಅಂತ ಬರುತ್ತೆ, ಅದು ಬಂದು ನಿಮಗೆ 4,50,000 ಆಗುತ್ತೆ. ಸೊ ಓವರಾಲ್ ಗಾಡಿ ಇಂಜಿನ್ ಬಗ್ಗೆ ಹೇಳಿದ್ರೆ ನಿಮಗೆ 349cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಎಲ್ಲ ಫುಲ್ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಅದೇ ನೀವೇನೋ 390Rಗೆ ಹೋಗ್ತೀವಿ ಅಂದರೆ ಈ ಚಾರ್ಸಿ ಬಂದು ಆರೆಂಜ್ ಕಲರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇಂಜಿನ್ ಬಗ್ಗೆ ಹೇಳಿದ್ರೆ ನಿಮಗೆ 41.5 PS ಪವರ್ ಕೊಟ್ಟಿದ್ದಾರೆ, ಹಾಗೆ 33 Nm ಟಾರ್ಕ್ ಪೇಜ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಮೈಲೇಜ್ ಬಗ್ಗೆ ಹೇಳಿದ್ರೆ ನಿಮಗೆ ಕಂಪ್ನಿ ಕಡೆಯಿಂದ ಕ್ಲೈಮ್ ಮಾಡಿರೋದು ಬಂದು 30 to 35ವರೆಗೂ ಕ್ಲೈಮ್ ಮಾಡಿದ್ದಾರೆ ಕಂಪ್ನಿ ಕಡೆಯಿಂದ. ಸೊ ಇನ್ನು ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು, ನಿಮಗೆ ಫ್ರಂಟ್ ಲುಕ್ಕಲ್ಲಿ ನಿಮಗೆ DRLs ಬರುತ್ತೆ, ಹಾಗೆ ನಿಮಗೆ ಹೆಡ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, LED ಹೆಡ್ ಲ್ಯಾಂಪ್ಸ್ ಬರುತ್ತೆ ನಿಮಗೆ, ವಿತ್ ನಿಮಗೆ ಇಂಡಿಕೇಟರ್ಸ್ ಕೂಡ ಅಷ್ಟೇ. ಸೊ LED ಇಂಡಿಕೇಟರ್ಸ್ ಬರುತ್ತೆ. ಹಾಗೆ ನಿಮಗೆ ಸಸ್ಪೆನ್ಷನ್ ಬಗ್ಗೆ ಹೇಳಿದ್ರೆ ನಿಮಗೆ WP Apex ಸಸ್ಪೆನ್ಷನ್ಸ್ ಬರುತ್ತೆ. ಸೊ ವಿತ್ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು, ರೀಬೌಂಡು ಮತ್ತು ಕಂಪ್ರೆಸ್ ಎರಡೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಆ ರೀತಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಡಿಸ್ಕು ಕೂಡ ಕೊಟ್ಟಿದ್ದಾರೆ, ಹಾಗೆ ನಿಮಗೆ ಡ್ಯುಯಲ್ ಚಾನಲ್ ABS ಬರುತ್ತೆ, ವಿತ್ ನಿಮಗೆ ಬೈಬರ್ ಕ್ಯಾಲಿಪರ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಬೈಬರ್ ಕ್ಯಾಲಿಪರ್ ಕೂಡ ಬರುತ್ತೆ. ಟೈರ್ ಸೈಜ್ ಬಗ್ಗೆ ಹೇಳಿದ್ರೆ ನಿಮಗೆ 17 ಇಂಚ್ ಅಲೆ ಕೊಟ್ಟಿದ್ದಾರೆ, ಹಾಗೆ 110/170 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಅಪೋಲೋ ಟೈರ್ ಬರುತ್ತೆ. ಸೊ ಓವರಾಲ್ ನೋಡ್ತಾ ಇರ್ಬೋದು ಡಿಸೈನ್ ಯಾವ ರೀತಿ ಇದೆ ಅಂತ, ವಿತ್ ನಿಮಗೆ ಸಸ್ಪೆನ್ಷನ್ ಅಷ್ಟು ತುಂಬ ಸಖತ್ತಾಗಿ ಬರುತ್ತೆ. ಇನ್ನು ನಿಮ್ಮ ಸೈಡ್ ಲುಕ್ ನೋಡ್ತಾ ಇರ್ಬೋದು, ಡ್ಯೂಕ್ದು 390 ಬ್ಯಾಡ್ಜಿಂಗ್ ಜೊತೆಗೆ ಡ್ಯೂಕನ್ನು ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ವಿತ್ ನಿಮಗೆ ಇದೆಲ್ಲ ಏನಾಗುತ್ತೆ ಅಂದರೆ ಆರಲ್ಲಿ ಹೋಗ್ತೀವಿ ಅಂದರೆ ನಿಮಗೆ ಚಾರ್ಸಿ ಆರೆಂಜ್ ಕಲರ್ ಬರುತ್ತೆ. ಓವರಾಲ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು 183 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇನ್ನು ಸೀಟ್ ಹೈಟ್ ಬಗ್ಗೆ ಹೇಳಿದ್ರೆ ನಿಮಗೆ ನೋಡ್ತಾ ಇರ್ಬೋದು 800 mm ಸೀಟ್ ಹೈಟ್ ಬರುತ್ತೆ. ಸೊ ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡ್ಕೋಬೋದು. ನಾನು 5'10" ಇದ್ದೀನಿ, ಸೊ ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡ್ಕೋಬೋದು. ಸೊ ಸೀಟ್ ಹೈಟು ಯಾಕೆ ಅಂತ ಹೇಳಿದ್ರೆ ಇಷ್ಟು ಕಮ್ಮಿ ಇರೋದು. ಸೊ ನಿಮಗೆ ಸಸ್ಪೆನ್ಷನ್ ನೋಡ್ತಾ ಇರ್ಬೋದು, ಸಸ್ಪೆನ್ಷನ್ ಬಂದು ಸೈಡಲ್ಲಿ ಅಡ್ಜಸ್ಟ್ ಮಾಡಿದ್ದಾರೆ KTM ಕಡೆಯಿಂದ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ನಿಮಗೆ ಸೀಟ್ ಹೈಟ್ ಕಮ್ಮಿ ಬರುತ್ತೆ. ಸೊ ಬೇರೆ ಗಾಡಿಗಳಲ್ಲಿ ನೋಡಿದ್ರೆ ನಿಮಗೆ ಸೆಂಟ್ರಲ್ ಬರುತ್ತೆ, ಸೀಟ್ ಸೆಂಟ್ರಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ರಿಯರ್ ಸಸ್ಪೆನ್ಷನ್ ಬಗ್ಗೆ ಹೇಳಿದ್ರೆ ನಿಮಗೆ ಮೋನೋಸಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ವಿತ್ ನಿಮಗೆ ಸಾಫ್ಟು ಮತ್ತು ಹಾರ್ಡು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು, ನಿಮಗೆ ಕೀಯಲ್ಲಿ ಮಾತ್ರ ಅಡ್ಜಸ್ಟ್ ಮಾಡೋಕ್ಕಾಗೋದು. ಸೊ ಆ ರೀತಿ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ಸಸ್ಪೆನ್ಷನ್ನು. ಸೊ ವಿತ್ ನಿಮಗೆ ಫುಟ್ ರೆಸ್ಟ್ ಎಲ್ಲ ನೋಡ್ತಾ ಇರ್ಬೋದು. ಸೊ ಸಾಫ್ಟಾಗಿ ನಿಮಗೆ ನಾರ್ಮಲಾಗಿ ಗೇರ್ದು ಬ್ರೇಕ್ ಲಿವರ್ ಅದೆಲ್ಲ ನಾರ್ಮಲಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಿಮಗೆ ರಿಯರ್ ಸೈಡು ಅಷ್ಟೇ. ಸೊ ಸೀಟ್ ಬಗ್ಗೆ ಹೇಳಿದ್ರೆ ನಿಮಗೆ ರೈಡರ್ಗೆ ತುಂಬ ಸಾಫ್ಟಾಗಿ ಕುಷನಿಂಗ್ ಕೊಟ್ಟಿದ್ದಾರೆ. ಸೊ ಪಿಲಿಯನಿಯರ್ಸ್ ಕಂಪೇರ್ ಮಾಡಿದ್ರೆ ಸೊ ತುಂಬ ಲಾಂಗ್ ರೈಡ್ಗೆ ಆಗೋದಿಲ್ಲ. ಸೊ ಶಾರ್ಟು 100 to 150 ಕಿಲೋಮೀಟರ್ಸ್ ಆದರೆ ಓಕೆ, ಆರಾಮಾಗಿ ರೈಡ್ ಮಾಡ್ಕೋಬೋದು. ಸೊ ಇನ್ನು ರಿಯರಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಟೈರ್ ಸೈಜು ಸೊ ನಿಮಗೆ ರಿಯರಲ್ಲಿ 17 ಇಂಚ್ ಅಲೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಟೈರ್ ಸೈಜ್ ಬಗ್ಗೆ ಹೇಳಿದ್ರೆ ನಿಮಗೆ 150/60 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಹಾಗೆ ರಿಯರಲ್ಲಿ ನಿಮಗೆ ಡಿಸ್ಕ್ ಬರುತ್ತೆ ಮತ್ತು ಬೈಬರ್ ಕ್ಯಾಲಿಪರ್ ಕೊಟ್ಟಿದ್ದಾರೆ. ಹಾಗೆ ರಿಯರಲ್ಲಿ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ರಿಯರ್ ಲುಕ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ LED ಟೈಲ್ ಲ್ಯಾಂಪ್ ಬರುತ್ತೆ, ಹಾಗೆ LED ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ ರಿಯರಲ್ಲಿ. ಸೊ ನೋಡ್ತಾ ಇರ್ಬೋದು, ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ಬರುತ್ತೆ. ಹಾಗೆ ಲೆಫ್ಟ್ ಸೈಡ್ ಬರೋದಾರೆ ನಿಮಗೆ ಸ್ಯಾರಿ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಕೀ ನೋಡ್ತಾ ಇರ್ಬೋದು, ಕೀ ನಿಮಗೆ KTM ಕಡೆನೇ ಅದೊಂದು ಕ್ಯಾಪ್ ಕೊಡ್ತಾರೆ, ಮತ್ತು ಕೀ ನಾರ್ಮಲ್ ಕೀ ಬರುತ್ತೆ. ಸೊ ಇನ್ನು ಕೀ ಡಿಸ್ಪ್ಲೇ ಬಗ್ಗೆ ಹೇಳಿದ್ರೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ನೋಡ್ತಾ ಇರ್ಬೋದು, ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಫುಲ್ಲಿ ಕಲರ್ದು ಬರುತ್ತೆ. ಸೊ ವಿತ್ ನಿಮಗೆ RPM ಮೀಟ್ರು ಮತ್ತು ಸ್ಪೀಡೋಮೀಟ್ರದೆಲ್ಲ ಆಪ್ಷನ್ಸ್ ಬರುತ್ತೆ, ಮತ್ತು ಗೇರ್ ಶಿಫ್ಟ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ABS ಮತ್ತು ಟ್ರಾಕ್ಷನ್ ಕಂಟ್ರೋಲ್ಸ್ ಎಲ್ಲ ಡಿಸ್ಪ್ಲೇಯಲ್ಲಿ ಆಗುತ್ತೆ. ವಿತ್ ನಿಮಗೆ ಬ್ಯಾಟ್ರಿದು ಮತ್ತು ಟ್ರಿಪ್ ಮೀಟ್ರದೆಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನೀವು ನೋಡೋದಾದ್ರೆ ರೈಡಿಂಗ್ ಮೋಡ್ಸ್ ಬರುತ್ತೆ. ಸೊ ರೈಡಿಂಗಲ್ಲಿ ನಿಮಗೆ ಸ್ಟ್ರೀಟು, ಟ್ರ್ಯಾಕು ಮತ್ತು ರೈನು 3 ಟೈಪ್ಸ್ ಆಫ್ ಮೋಡ್ಸ್ ಬರುತ್ತೆ. ಮತ್ತು ABS ಅಷ್ಟೇ ನಿಮಗೆ ರೋಡು ಮತ್ತು ಸೂಪರ್ ಮೋಟೋ ಅಂತ ಆಪ್ಷನ್ಸ್ ಬರುತ್ತೆ. ಸೊ ಅದ್ರ ಪ್ರಕಾರ ನೀವು ಆನ್ ಮಾಡ್ಕೋಬೋದು. ಸೊ ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಸೂಪರ್ ಮೋಟೋದಲ್ಲಿ ರಿಯರ್ ABS ಡಿಸ್ಕನೆಕ್ಟ್ ಆಗುತ್ತೆ, ಮತ್ತು MTC ಕೂಡ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು ನೀವು. ಹಾಗೆ ಲಾಂಚ್ ಕಂಟ್ರೋಲ್ ಕೂಡ ನಿಮ್ಗೆ ಏನಾಗುತ್ತೆ ಅಂದರೆ 1000 ಕಿಲೋಮೀಟರ್ ಓಡಾದ್ಮೇಲೆ ಲಾಂಚ್ ಕಂಟ್ರೋಲ್ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇದು 1000 ಓಡಿರೋದ್ರಿಂದ ಫಸ್ಟ್ ಸರ್ವಿಸ್ ಆದಮೇಲೆ ನಿಮಗೆ ಲಾಂಚ್ ಕಂಟ್ರೋಲ್ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಮತ್ತು ಇದು ಬೈಕ್ ಇನ್ಫಾರ್ಮೇಷನ್ನು
ಹಾಗೆ ನಿಮಗೆ ಟ್ರಿಪ್ ಇನ್ಫಾರ್ಮೇಷನ್ ಇದೆಲ್ಲ. ಸೊ ಟ್ರಿಪ್ ಯಾವುದು ಎಷ್ಟೆಷ್ಟು ಏನೇನಾಗಿದೆ ಅನ್ನೋದು ಕೂಡ ನಿಮ್ಗೆ ಟ್ರಿಪ್ ಇನ್ಫಾರ್ಮೇಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಕ್ರೂಸ್ ಕಂಟ್ರೋಲ್ ಮೋಡು. ಸೊ ಕ್ರೂಸ್ ಕಂಟ್ರೋಲ್ ಮೋಡು ಅಷ್ಟೇ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಕ್ರೂಸ್ ಕಂಟ್ರೋಲ್ ನೀವು ಆನ್ ಮಾಡಿಕೊಂಡ್ರೆ ಸೊ ಮೋಡ್ ಯಾವ ರೀತಿ ಬೇಕೋ ನೀವು ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಕೋಬೋದು, ಮತ್ತು ಸ್ಪೀಡ್ ಕಂಟ್ರೋಲ್ ರೀತಿ ಕೂಡ ನೀವು ಆನ್ ಮಾಡ್ಕೋಬೋದು ಅದನ್ನು. ಸೊ ಕ್ರೂಸ್ ಕಂಟ್ರೋಲ್ ನೀವು ಸೆಟ್ ಮಾಡಿದ್ರೆ ಆ ಸ್ಪೀಡಲ್ಲಿ ನೀವು ಹೋಗ್ತಾ ಇರುತ್ತೆ ಅದು. ಹಾಗೆ ನಿಮಗೆ ನ್ಯಾವಿಗೇಷನ್ ಮತ್ತು ಮ್ಯೂಸಿಕ್ ಕೂಡ ಬರುತ್ತೆ, ಅದು ನೀವು ಫೋನ್ ಕನೆಕ್ಟ್ ಮಾಡಿದ್ರೆ ಮಾತ್ರ ಆ್ಯಕ್ಟಿವೇಟ್ ಆಗುತ್ತೆ ಅದು. ಇನ್ನು ಸೆಟ್ಟಿಂಗ್ಸಲ್ಲಿ ನೀವು ನೋಡಿದ್ರೆ ಫೇವ್ರೇಟ್ಸಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಕನ್ಸೋಲ್ ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಫೇವ್ರೇಟ್ಸಲ್ಲಿ ಕೆಳಗಡೆ ಏನು ಡಿಸ್ಪ್ಲೇ ಆಗುತ್ತಲ್ಲ, ಸೊ ಅದರಲ್ಲಿ ನಿಮ್ಗೆ ಯಾವುದು ಬೇಕು ಅನ್ನೋದನ್ನ ಡಿಸ್ಪ್ಲೇ ಕೂಡ ನೀವು ಮಾಡ್ಕೋಬೋದು. ಹಾಗೆ ಕಸ್ಟಮ್ ಸ್ವಿಚ್ಚಲ್ಲಿ ನಿಮಗೆ ಕ್ವಿಕ್ಕಾಗಿ ಏನಾದರೂ ಸ್ವಿಚ್ನ ಆ್ಯಕ್ಟಿವೇಟ್ ಮಾಡಬೇಕು ಅಂತ ಹೇಳಿದ್ರೆ ಕಸ್ಟಮ್ ಸ್ವಿಚ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ರೈಡ್ ಮೋಡ್ ಆಗಿರ್ಬೋದು, ಸೊ ಇಲ್ಲಿ ABS ಮೋಡ್ ಆಗಿರ್ಬೋದು, ಇಲ್ಲ MTC ಆಗಿರ್ಬೋದು, ನಿಮಗೆ ಯಾವ್ದು ಬೇಕೋ ನೀವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಆಪ್ಷನ್ಸ್ ಅಂತೂ ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಮತ್ತು ಕ್ವಿಕ್ ಸೆಲೆಕ್ಟರ್ ಕೂಡ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಸೊ ನಿಮ್ದು ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಕನೆಕ್ಟಿವಿಟಿ, ಫೋನ್ ಕನೆಕ್ಟಿವಿಟಿ ಆಗಿರ್ಬೋದು. ಮತ್ತು ಕ್ವಿಕ್ ಶಿಫ್ಟಲ್ಲಿ ಇದರಲ್ಲಿ ಕ್ವಿಕ್ ಶಿಫ್ಟರ್ ಮತ್ತು ಆಟೋ ಫ್ಲಿಪ್ಪರ್ ಎರಡೂ ಬರುತ್ತೆ. ಸೊ ಅದರದ್ದು ಕೂಡ ನಿಮಗೆ ಸೆಟ್ಟಿಂಗ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ಶಿಫ್ಟಿಂಗ್ ಲೈಟ್ ಕೂಡ ನೀವು ನೋಡ್ತಾ ಇರ್ಬೋದು. ಶಿಫ್ಟ್ ಲೈಟು ಇದು 1000 ಫಸ್ಟ್ ಸರ್ವಿಸ್ ಆದಮೇಲೆ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಇನ್ನು ಸ್ವಿಚ್ಗಳ ಬಗ್ಗೆ, ಕ್ವಾಲಿಟಿ ಬಗ್ಗೆ ಹೇಳಿದ್ರೆ ತುಂಬ ಸಖತ್ತಾಗಿದೆ, ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಕ್ರೂಸ್ ಕಂಟ್ರೋಲು ಮತ್ತು ಹಜಾರ್ಡ್ ಸ್ವಿಚ್ಚು, ಮತ್ತು ಇಲ್ಲಿ ಪಾಸ್ ಸ್ವಿಚ್ ಬರುತ್ತೆ. ಸೊ ಇದು ನಿಮಗೆ ಏನು ಕನ್ಸೋಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಯೂಸ್ ಮಾಡ್ತೀವಲ್ಲ, ಸೊ ಅದ್ರ ಕಂಟ್ರೋಲ್ಸ್ ಇಲ್ಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ಮತ್ತು ಇದು ಕ್ವಿಕ್ ಕಂಟ್ರೋಲ್ ಸ್ವಿಚ್ ಬರುತ್ತೆ. ಸೊ ನೀವು ಯಾವ್ದು ಬೇಕೋ ನೀವು ಅದನ್ನು ಸೆಟ್ ಮಾಡ್ಕೋಬೋದು. ಇಂಡಿಕೇಟರ್ ಸ್ವಿಚ್ಚು ಮತ್ತು ಆರೆಂಜ್ ಸ್ವಿಚ್ಚು, ಮತ್ತು ನಿಮ್ಗೆ ಕ್ರೂಸ್ ಕಂಟ್ರೋಲು. ಸೊ ಸ್ಪೀಡ್ ಜಾಸ್ತಿ ಮಾಡಬೇಕು ಅಂದರೆ ಪ್ಲಸ್ ಮಾಡ್ಕೋಬೋದು, ಈ ಬ್ಯಾಕ್ ಸೈಡಲ್ಲಿ ನಿಮಗೆ ಮೈನಸ್ ಕೂಡ ಮಾಡ್ಕೋಬೋದು. ಇನ್ನು ರೈಟ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಕಿಲ್ ಸ್ವಿಚ್ಚು ಮತ್ತು ಸ್ಟಾರ್ಟ್ ಸ್ವಿಚ್ ಎರಡೂ ಬರುತ್ತೆ. ಸೊ ಮಿರರ್ ಅಂತೂ ನಾರ್ಮಲಾಗಿ KTM ಕಡೆಯಿಂದ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಇಷ್ಟ ಆಗಿತ್ತು KTM 390 ಡ್ಯೂಕ್ ರಿವ್ಯೂ. ಸೊ ಯಾರೆಲ್ಲ ನಿಮಗೆ 390cc ಇದು ಬೇಡ ನಮಗೆ, ಸೊ ಕಾಸ್ಟ್ ಕಮ್ಮಿಗೆ ನಮಗೆ 350cc ಇದೆ ಸಾಕು, ಒಂದು ಸ್ವಲ್ಪ ಪವರ್ ಕಮ್ಮಿ ಆಗುತ್ತೆ ಅಂತ ಹೇಳೋರಿಗೆ ಒಂದೊಳ್ಳೆ ಚಾಯ್ಸ್ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.